ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇ, ನೀನ್ ನಿಜವಾಗ್ಲೂ ಕನ್ಸು ನೋಡ್ದಾ ಇಲ್ಲ ಮಲ್ಗೋಕ್ ಮುಂಚೆ ಯಾವ್ದಾದ್ರು ವಿಠಲಾಚಾರ್ಯರ ಸಿನಿಮಾ ನೋಡ್ದ? ಅಯ್ಯೋ ಚಿಕ್ಕ ಯಜಮಾನ್ರೆ, ಇದು ನಿಜವಾಗ್ಲೂ ಕನ್ಸೆ, ಆದ್ರೆ ಸಿನಿಮಾ ಟೈಪ್ ಇತ್ತು ಅಷ್ಟೇ. ಆಹಾ, ಮದುವೆ ಗಂಡು ನೋಡೋದಿಕ್ಕೆ ಗಂಧರ್ವನ್ ತರ ಇದ್ದ, ಮದುವೆ ಹೆಣ್ಣು ಅಪ್ಸರೆ ತರ ಇದ್ಲು. ಆಹಾ, ಜೋಡಿ ಎಂತ ಜೋಡಿ ಅಂತೀರಾ, ಅಲ್ಲಿರೋರೆಲ್ಲ ಹೊಗಳಿದ್ದು. ನೀನ್ ಆಗ್ಲಿಂದ ಮದುವೆ ಗಂಡು ಹೆಣ್ಣು ಅಂತ ಎಲ್ಲ ಹೇಳ್ತಿದ್ಯಲ್ಲ, ಗಂಡು ಹೆಣ್ಣು ಯಾರು? ಮದುವೆ ಯಾರಿಗೋ? ಇನ್ಯಾರಿಗೆ ಚಿಕ್ಕ ಯಜಮಾನ್ರೆ, ನಿಮ್ಗೂ ಈ ಮನೆ ಚಂದುಳ್ಳಿ ಚೆಲುವೆ ಭೂಮಿಯವ್ರಿಗೂ ಗ್ರ್ಯಾಂಡ್ ಆಗಿ ಮದುವೆ ನಡೀತಾ ಇತ್ತು. ಕೇಳೋಕ್ ಒಂಥರ ಚೆನ್ನಾಗಿದೆ ಕಣೋ. ಹೌದು, ನಿನಗೆ ಯಾಕೆ ಈ ತರ ಕನ್ಸ್ಬಿತ್ತು? ಮತ್ತಿನ್ನೇನ್ ಚಿಕ್ಕ ಯಜಮಾನ್ರೆ, ಭೂಮಿಗೆ ಏನ್ ಕೆಲ್ಸ ಹೇಳಿ? ಸೂರ್ಯನ್ ಸುತ್ತದು. ಸೂರ್ಯನ್ಗೆ ಏನ್ ಕೆಲ್ಸ ಹೇಳಿ? ಭೂಮಿನ ಬೆಳಗೋದು. ಆಹಾ, ಸೂರ್ಯ ಭೂಮಿ ಮದುವೆನ ನೋಡೋದಿಕ್ಕೆ 2 ಕಣ್ಣು ಸಾಲ್ತಾ ಇರಲ್ಲ ಚಿಕ್ಕ ಯಜಮಾನ್ರೆ. ಹೌದು, ನಿನ್ ಕನ್ಸಲ್ಲಿ ನಮ್ಮ ಮನೆಯವರೆಲ್ಲ ಏನ್ ಮಾಡ್ತಾ ಇದ್ರು? ನೀವೇನ್ ಹಿಂಗ್ ಕೇಳ್ತೀರ ಚಿಕ್ಕ ಯಜಮಾನ್ರೆ, ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬಿಜಿ ಆಗ್ಬಿಟ್ಟಿದ್ರು. ಸರಿ, ಈ ಮದುವೆಯಲ್ಲಿ ಸುರಭಿ ಏನ್ ಮಾಡ್ತಾ ಇದ್ಲು? ಬಂದವ್ರಿಗೆಲ್ಲ ಪನ್ನೀರ್ ಚುಮ್ಕಿಸ್ತಾ ಇದ್ರು. ಹೋಗ್ಲಿ, ನನ್ನ ತಂಗಿ ರುಕ್ಮಿಣಿ ಏನ್ ಮಾಡ್ತಾ ಇದ್ಲು? ಊಟ ಮಾಡಿ ಬಿಟ್ಟಿರ್ತಾರಲ್ಲ, ಎಲೆನೆಲ್ಲ ಬಾಚ್ತಾ ಇದ್ರು. ಗೋಪಾಲ, ಗಂಡರ್ ನಿಮ್ ತಾತ ಕರೀತಾನ. ನಾನು ಎಲ್ಲ ಅಂತಾಳ? ನಾನೇನು ಮಾಡ್ತಿದ್ದೆ? ಪನ್ನೀರ್ ಚುಮುಕ್ಸ್ತಾ ಇದ್ದೆ. ನಾನೆಲ್ಲ ನೋಡ್ತಾ ಇರು, ಸಾಯಿಸ್ತೀನಿ ನನ್ನ. ಅಯ್ಯೋ ಅವ್ವ, ಚಿಕ್ಕ ಯಜಮಾನ್ರೆ, ಚಕ್ರ ಬಿಡಿ ಬಿಡಿ ಬಿಡಿ. ಇವನಿಗೆ ಇವನ್ ಮಾಡೋ ಕೆಲ್ಸಾನೇ ಸರಿಯಾಗಿ ನೆನಪಿರಲ್ಲ. ಇನ್ನು ಇವನ್ ಕನಸಿನ ಬಗ್ಗೆ ಮಾತಾಡ್ತಿದ್ದಾನೆ ಅಂತಂದ್ಮೇಲೆ ನನಗಾಗಲೇ ಸಂಶಯ ಬಂತು. ಹಾಗೇನೆ ನೀವು ಬಚ್ಚಿಟ್ಕೊಂಡಿದ್ದು ಕಾಣಿಸ್ತು. ನಿಮ್ಮ ಯೋಜನೆ ಏನೋ ಚೆನ್ನಾಗಿತ್ತು, ಆದರೆ ನೀವು ಆಯ್ಕೆ ಮಾಡಿರೋ ವ್ಯಕ್ತಿ ಸರಿ ಇರಲಿಲ್ಲ ಅಷ್ಟೆ. ಸುಬ್ಬಿ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೀಯ? ಇನ್ನೇನ್ ಮಾಡ್ಲಿ ನಾನು? ನನಗ್ ಬೆಳಕಾಗೋದೆ ನೀನ್ ನೆನ್ಪಿಂದ, ರಾತ್ರಿ ಕಳಿಯೋದೆ ನಿನ್ ಕನ್ಸಿಂದ. ಇದೆರಡ್ರ ಮಧ್ಯೆ ನೀನ್ ನನಗ್ ಸಿಕ್ತಿಲ್ಲ ಅಷ್ಟೆ. ಅಂದ್ರೆ ನೀನು ಹಗಲ್ಗನಸು ಕಾಣ್ತಾ ಇದೀಯ ಅಂತ ಅರ್ಥ. ಒಂದ್ ವೇಳೆ ಮುಂಜಾನೆ ಬಿದ್ದ ಕನಸು ನನ್ಸಾಗಬಹುದು, ಆದ್ರೆ ಹಗಲ್ಗನಸು ಯಾವತ್ತೂ ನನ್ಸಾಗಲ್ಲ. ಸೂರ್ಯ, ಗೋಪಾಲ, ಇನ್ಮೇಲೆ ಕಂಡೋರ್ ಕನ್ಸಲ್ಲಿ ಮೂಗ್ ತುರಿಸ್ಬೇಡ. ನಡಿ. ಎಲ್ಲಿಗೆ? ಮದ್ವೆಗೆ. ಹೇಗೂ
ಇಬ್ರು ಕೆಲ್ಸಗಾರರು ಇದಾರಲ್ಲ. ಅಣ್ಣ ನಡಿ ನಡಿ ನಡಿ. ನಿಮ್ಮ ಅಣ್ಣಂಗೆಲ್ಲ ತಮಾಷೆನೆ. ನಾನು ಎಲೆ ಎತ್ತೋಳ? ಥು. ಯಾಕೋ ಹೀಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೀಯಾ? ವಾ, ಇನ್ ಎಷ್ಟು ದಿನ ಅಂತ ಹೆಂಗ್ಸನ್ನ ಇಲ್ಲಿ ಇಟ್ಕೊಂಡು ಊಟ ತಿಂಡಿ ಕೊಡ್ಕೊಂಡು ಸಾಕ್ತಿರೋದಪ್ಪ. ಅವಳು ನಮ್ಮ ಮಾತು ಕೇಳಲ್ಲ. ಚಿತ್ರಹಿಂಸೆ ಕೊಟ್ಟು ಅವಳು ಬಾಯಿ ಬಿಡ್ಸೋಣ ಅಂದ್ರೆ ನೀನ್ ಕೇಳಲ್ಲ. ಹೀಗೆ ಆಗ್ತಾ ಇದ್ರೆ ನನ್ನ ಮಗ ನಕುಲ ಸಿಟಿಗೆ ಓಡೋಗ್ಬಿಡ್ತಾನಪ್ಪ. ನೀನ್ ಹೇಳ್ತಾ ಇರೋದು ನಿಜಾನೇ. ಇನ್ನು ಮೀನಾಮೇಷ ಎಣಿಸೋದ್ರಲ್ಲಿ ಅರ್ಥ ಇಲ್ಲ. ಹೇಗಿದ್ರು ಆ ಸತ್ಯಮೂರ್ತಿ ಹೊರಗಡೆ ಬಂದಾಯ್ತು. ಇನ್ನು ಈ ಹೆಂಗಸನ್ನ ಅವನ ಮುಂದೆ ಕರ್ಕೊಂಡೋಗಿ ಸತ್ಯ ಹೇಳಿಸ್ಬೇಕು. ಅಷ್ಟೇ ಅಲ್ವಾ? ಕರ್ಕೊಂಡೋಗಿ ಸತ್ಯ ಹೇಳಿಸ್ಬಿಡು. ಆ ಸತ್ಯಮೂರ್ತಿ ಕೊನೆಗೆ ಸೂರ್ಯನ ಮನೆಯಿಂದ ಹೊರಗಡೆ ಹಾಕದಿದ್ರೂ ಪರವಾಗಿಲ್ಲ, ಮನೆಯಲ್ಲಿ ಗೊಂದಲ ಆಗುತ್ತೆ, ಕಲಬೆ ಶುರುವಾಗುತ್ತೆ, ಆ ಮನೆಯಲ್ಲಿ ನೆಮ್ಮದಿ ಕೆಡುತ್ತೆ. ಅದೇ ನಮಗ್ ಬೇಕಾಗಿರೋದು. ಕರ್ಕೊಂಡೋಗವಳನ್ನ. ರಾಜೇಶ್ವರಿ, ನಾನಿವಾಗ ಅವಳ ಹತ್ರ ಹೋದ್ರೆ ಅವಳು ಹಠಕ್ಕೆ ಬೀಳ್ತಾಳೆ. ನೀನು ಅವಳನ್ನ ನೈಸಾಗಿ ಮಾತಾಡಿಸಿ ದೊಡ್ಡವ್ರ ಹತ್ರ ನಿಜ ಹೇಳಬೇಕು ಅಂತ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬಾ. ಯಾವುದೇ ಕಾರಣಕ್ಕೂ ಅವಳ ಜೊತೆ ಗಲಾಟೆ ಮಾಡ್ಕೋಬೇಡ. ಪೂಸಿ ಹೊಡೆಯೋದನ್ನ ನೀವು ನನ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನೋಡ್ತಾ ಇರಿ ಅವಳನ್ನ ಹೇಗೆ ಕರ್ಕೊಂಡು ಬರ್ತೀನಿ ಅಂತ. ಭಾಗ್ಯಮ್ಮ, 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 ಭಾಗ್ಯಮ್ಮ. ಹ? ಅಯ್ಯೋ, ಭಾಗ್ಯಮ್ಮ, ಭಾಗ್ಯಮ್ಮ. ಅಯ್ಯೋ, ಅವಳೆಲ್ಲ ಓಡೋಗ್ಬಿಟ್ಟಿದ್ದಾಳೆ. ರೀ 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 ಭಾಗ್ಯಮ್ಮ ಎಲ್ಲೂ ರೂಮಲ್ಲಿ ಕಾಣಿಸ್ತಾ ಇಲ್ಲ ರೀ. ಲೇ, ಸರಿಯಾಗಿ ನೋಡ್ದೇನೆ, ಅಲ್ಲೆಲ್ಲ ಇರಬೇಕು. ರೀ, ಅವಳೆಲ್ಲೋ ತಪ್ಪಿಸ್ಕೊಂಡಿದ್ದಾಳೆ. ಕೋಣೆಯಲ್ಲಿ ಅವಳು ಸೀರೆ ಮಾತ್ರ ಇತ್ತು, ಅವಳು ಇರ್ಲಿಲ್ಲ. ಏನಮ್ಮ, ಆ ಭಾಗ್ಯ ಮನೆಯಲ್ಲೆಲ್ಲೂ ಕಾಣ್ತಿಲ್ಲ ಅಂತ ನಾವೆಲ್ಲ ಗಾಬರಿಯಲ್ಲಿದ್ರೆ ನೀನು ಏನು ಸಂಬಂಧನೇ ಇಲ್ದೇ ಇರೋ ಹಾಗೆ ಆರಾಮಾಗಲ್ಲಿ ನಿಂತ್ಬಿಟ್ಟಿದ್ಯಲ್ಲ. ಯಾಕಪ್ಪ, ಏನಾಯ್ತು? ನಾಟಕ ಆಡಬೇಡ.